खड़े काउंटर पे गाड़ी लगी तो आवाज दे रहे हैं अमृतसर। तो मैं साथ में पर्ची लेने गया, तो पर्ची जहाँ लेने गया उधर ही हो गया कुछ। हाँ जी। तो ये बस के अंदर नहीं, बाहर बस में सवारियां भी, मेरा ड्राइवर भी रोटी खान रहा है, कोई गल बात नहीं हो रही। तो आपकी बस के साथ ही हुआ है? साथ ही हुआ। हाँ जी। कौन सी बस थी आपकी? पंजाब रोडवेज की। पंजाब रोड कहाँ जा रही है? अमृतसर। अच्छा। बिल्कुल बस के साथ ही जो फल वाली दुकान है उसके नीचे। कहाँ कौन सी जगह? फल वाली दुकान है ना साथ में उसके। हाँ जी, उधर ही कुछ हुआ। अच्छा, आप बस के कनेक्टर है। हाँ जी, हाँ जी। तो कितने बजे के करीब हुआ है? ये कोई 12 बजे की करीब। हाँ जी। तो अब बस पहले से लगी हुई थी वहाँ पे या अभी लगाई थी? अभी 2 मिनट हुए लगाई। हाँ जी, हाँ जी। तो आप उतरे और एकदम से ब्लास्ट? हाँ जी, हाँ जी। तो कितने लोग जख्मी हुए हैं इसमें? आप जख्मी उदों तो सर पता नहीं चला की बनया, 5-7 आदमी है ही खड़े उधर, सारे को चोट लग गई, बाकी देखा नहीं आपको क्या हुआ मुझे तो। हाँ जी, काफी बड़ा धमाका था। हाँ जी। आपको क्या लगा कि टायर फटा या क्या हुआ? नहीं, टायर नहीं, अब टायर की आवाज तो पता चल जाता है, ये तो खड़ा की बम गया। आपको पता चल गया बम फटा? हाँ। कुलदीप सिंह सर। आप कहाँ के रहने वाले हैं? मैं परगवा का रहने वाला हूँ। अच्छा, बस स्टैंड आए थे? बस स्टैंड सर आया हूँ मैं अपनी वाइफ को गाड़ी चलाने, जलंधर वाली गाड़ी। तो जब मैं उधर पहुंचा तो मतलब टिकट टूट करा के गाड़ी में बैठ गए। तो उसके बाद बोले कि थोड़ी संतरा बुला दो बाहर। तो मैं चल ठीक है, दोनों जाते हैं। दोनों बाहर गए तो ऐसे हमको लगा कि जैसे मतलब किसी ने फेंका है। पता नहीं चला कि भीड़ थी बहुत ज्यादा, उसको पता नहीं चला भी क्या हुआ, लेकिन किसी में फेंका, धमाका बड़ी जोर से हुआ। वो मेरे पास को लगी है इधर आंखों, मेरे को टांगों में लगी है। हाँ जी। तो मतलब ये लगा कि किसी ने कुछ फेंका? किसी ने कुछ फेंका ऐसे लगा, पर पता नहीं चला, भीड़ बहुत थी ना, इसलिए हमारे को पता नहीं चला कहाँ से फेंका है। बसें भी लगी थी ना, वो लोग भी थे उधर, तो उसको पता नहीं लगा कि इधर से आया। रश कितना था? रस बहुत था सर। हाँ। ಅಲ್ಲಿ ಈ ಥರದ ಅನಾಹುತ ಆದ ನಂತರದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಒಂದಷ್ಟು ಮಂದಿ ಹೇಳ್ತಾ ಇದ್ರು ಹೇಗೆ ಅನಾಹುತ. ಈಗ ಅಲ್ಲಿ ಕೆಲವರಿಗೆ ಇದು ಬಾಂಬ್ ಬ್ಲಾಸ್ಟ್ ಅಲ್ಲ, ಇದು ಟೈರ್ ಬ್ಲಾಸ್ಟ್ ಅಲ್ಲ, ಪಕ್ಕಾ ಬಾಂಬ್ ಬ್ಲಾಸ್ಟ್ ಅನ್ನೋದೇ ನಮ್ಗೆ ಗೊತ್ತಾಗ್ಬಿಡ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ನಾವು ಏನು ನಡೀತಾ ಇದೆ ಅನ್ನೋಂಥದ್ದು ಗೊತ್ತಾಗುವ ಮೊದಲೇ ದೊಡ್ಡದಾದಂಥ ಸ್ಫೋಟ, ನಂತರದಲ್ಲಿ ನಮಗೆಲ್ಲ ಗಾಯಗಳಾಗಿತ್ತು, ಕೆಲವೊಂದಷ್ಟು ಚೂರುಗಳು ಬಂದು ನಮ್ಗೆ ಹೊಡೆದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಭಾಳಷ್ಟು ಚೂರುಗಳು ಬಂದು ನಮಗೆ ಮುಖಕ್ಕೆಲ್ಲ ಹೊಡೆದ್ವು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಅಂದರೆ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಯಿತು, ಆ ಸಂದರ್ಭದಲ್ಲಿ ನಮಗೇನು ಕೂಡ ದಿಕ್ಕು ತೋಚದೇ ಇರುವಂಥ ರೀತಿಯಲ್ಲಿ ಆಯಿತು, ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ರು. ಬಟ್ ಈಗ ಒಂದು ಹಂತದ ಮಟ್ಟಿಗೆ ನೋಡೋದಾದ್ರೆ ಭಾಳಷ್ಟು ಮಂದಿ ಔಟ್ ಆಫ್ ಡೇಂಜರ್ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವರಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಪೊಲೀಸರು ಈ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಮಾತನಾಡೋಕ್ಕಾಗುತ್ತೋ ಅಷ್ಟು ಮಾಹಿತಿಯನ್ನು ಅವರಿಂದ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ಒಂದಷ್ಟು ಮಂದಿ ಸ್ಥಿತಿ ಗಂಭೀರ ಆಗಿರೋದು ಬಹಳ ದುರದೃಷ್ಟಕರ ವಿಚಾರ ಇದು. ಅಂದರೆ ಜಮ್ಮುವಿನ ಮಂದಿ, ಅಂದರೆ ಸಾರ್ವಜನಿಕರೇ ಪದೇ ಪದೇ ಹೀಗೆ ಉಗ್ರರ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನೋದು ಬಹಳ ದುರದೃಷ್ಟಕರ ವಿಚಾರ. ಹಾಗೆ ಇನ್ನೊಂದು ವಿಚಾರ ಅಂತಂದ್ರೆ ಇಬ್ಬರು ಉಗ್ರರು ಅಲ್ಲೇ ಸುತ್ತಮುತ್ತಲ ಪ್ರದೇಶದಲ್ಲಿ ಇರಬಹುದು ಅನ್ನುವಂಥ ಒಂದು ಗುಮಾನಿ ಇದೆ. ಯಾಕಂತಾದ್ರೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟಿರುವಂಥ ಮಾಹಿತಿಯಂತೆ, ಜೊತೆಗೆ ಆದಂಥ ಅನಾಹುತವನ್ನು ಗಮನಿಸಿದಂಥ ಸಂದರ್ಭದಲ್ಲೂ ಕೂಡ ಬಹಳ ಹೊತ್ತು ಗ್ರೆನೇಡನ್ನು ಇಟ್ಟು ಆನಂತರಲ್ಲಿ, ಅಂದರೆ ಈ ಟೈಮ್ ಬಾಂಬ್ ರೀತಿಯಾಗಿ ಏನು ಬ್ಲಾಸ್ಟ್ ಮಾಡಿರೋದಲ್ಲ, ನೇರವಾಗಿ ಎಸ್ದು ಬ್ಲಾಸ್ಟ್ ಮಾಡಿ ಹೋಗಿರೋದು ಅಥವಾ ಬಸ್ನ ಕೆಳಗಿಟ್ಟು ಗ್ರೆನೇಡನ್ನು ಬ್ಲಾಸ್ಟ್ ಮಾಡಿ ಹೋಗಿರೋದು. ಈ ಕಾರಣಕ್ಕಾಗಿ ಬಹಳ ದೂರದ ತನಕ ಅವರೇನು ಎಸ್ಕೇಪ್ ಆಗಿರುವಂಥ ಅವಕಾಶಗಳು ತೀರಾ ಕಮ್ಮಿ. ಜೊತೆಗೆ ಬಸ್ ಸ್ಟ್ಯಾಂಡ್ನ ಸುತ್ತಮುತ್ತಲ ಪ್ರದೇಶದಲ್ಲೇ ಅವರು ಅಡಗಿ ಕುಳಿತಿರಬಹುದಾದಂಥ ಸಾಧ್ಯತೆಯೂ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸೋದಕ್ಕೂ ಕೂಡ ಸನ್ನದ್ಧ ಆಗ್ತಾ ಇದ್ದಾರೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ವಿ. ಆಮೇಲೆ ಇಂಥ ಕಾರ್ಯಾಚರಣೆ ನಡೆಸುವಂಥ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕಾಗುತ್ತೆ. ಯಾಕಂತಂದರೆ ಉಗ್ರರು ಒಂದು ಕಡೆ ಸಾರ್ವಜನಿಕರನ್ನು ಟಾರ್ಗೆಟ್ ಮಾಡಿದ್ದಂಥ ಸಂದರ್ಭದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ
ಈ ಸೈನಿಕರು ಅಥವಾ ಪೊಲೀಸರು ಸೇರಿದಂಥ ಸಂದರ್ಭದಲ್ಲಿ ಅವರ ಮೇಲೂ ಕೂಡ ಅಟ್ಯಾಕ್ ಅನ್ನು ನಡೆಸೋದು ಇವರ ಉದ್ದೇಶ ಆಗಿರುತ್ತೆ. ಯಾಕಂತಂದ್ರೆ ಹೆಚ್ಚು ಹೆಚ್ಚು ಸೈನಿಕರು ಅಥವಾ ಪೊಲೀಸರನ್ನ ಬಲಿ ಪಡೆಯೋದೇ ಇವರ ಮೂಲ ಉದ್ದೇಶ ಆಗಿರುತ್ತೆ. ಬಟ್ ಜಮ್ಮುವಿನಲ್ಲಿ ನಾನು ಮೊದಲೇ ಹೇಳಿದಾಗೆ ಅಲ್ಲಿನ ಉದ್ದೇಶನೇ ಬೇರೆ. ಯಾಕಂದ್ರೆ ಜಮ್ಮುವಿನ ಜನ ಉಗ್ರರಿಗೆ ಸಪೋರ್ಟ್ ಕೊಡೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಉಗ್ರರು ಸಪೋರ್ಟ್ ಮಾಡ್ತಾರೆ, ಉಗ್ರರು ಟಾರ್ಗೆಟ್ ಮಾಡ್ತಾರೆ ಜಮ್ಮುವನ್ನ. ಹೀಗಾಗಿನೇ ಪೊಲೀಸರು ಕೂಡ ಬಹಳ ಮುತುವರ್ಜಿಯನ್ನು ವಹಿಸಿ ಈಗ ಕಾರ್ಯಾಚರಣೆ ನಡೆಸಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಆ ಪ್ರದೇಶದಿಂದ ಬಹಳ ದೂರಗಳ ತನಕ ಹೋಗಿರುವಂಥ ಚಾನ್ಸಸ್ ತೀರಾ ಕಮ್ಮಿ. ಈಗಾಗಲೇ ಹಲವು ಕಡೆ ನಾಕಾಬಂದಿಯನ್ನು ಹಾಕಲಾಗಿದೆ.